ಶೋ ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಎಂತ ಕೆಲಸ ಮಾಡ್ಬಿಟ್ರಿ ನೀವು. ನಿಮ್ಗೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ಕಾಫಿ ಚಳಿ ಏನೋ ಬಟ್ಟೆ ಅನ್ನೋ ತರ ಒರೆಸ್ತಿದ್ದೀರಲ್ಲ. ಜನ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿರೋದಕ್ಕೆ ಹೇಗ್ ಸಾಧ್ಯ? ಅಯ್ಯಯ್ಯೋ ಸತ್ಯ ನಾನು. ಗೋವಿಂದ ಗೋವಿಂದ. ಕಣ್ಣನ್ನೇನಾದ್ರೂ ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ ಅಥವಾ ಚೆನ್ನಾಗಿದೆ ಅಂತ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಿದ್ಯಾ? ಅದ್ ಸರಿ, ನೀನನ್ನ ಏನಂತ ಕರೆಯೋದು? ಕಾಡ್ ರಾಕ್ಷಸಿನ? ವಾ, ಇದ್ ಬೇರೆ ಕೇಳಿಸ್ಕೊಂಡ್ಬಿಟ್ಲಾ. ಅದೃಷ್ಟ ಈ ಪಾರ್ಟಿ ಕೆಟ್ಟದಾಗಿರ್ಬಾರ್ದು ಶಿವ. ಇನ್ನನ್ ಗುಳ್ಗಾಲ ಇಲ್ಲ. ಇವಳು ನನ್ನ ಮಾತಲ್ಲೇ ಕೈಮ ಮಾಡಿ ಗುಳುಮ್ ಗುಳುಮ್ ಅಂತ ನುಂಗೋದು ಗ್ಯಾರಂಟಿ. ಅಪ್ಪ ಶಿವಪ್ಪ, ಇವತ್ ನನ್ನ ನೀನೇ ಕಾಪಾಡ್ಬೇಕು. ನೀನನ್ನ ಕಾಡ್ ರಾಕ್ಷಸಿ ಅಂತ್ಯಲ್ಲ, ನಿನ್ ಕಣ್ಗೆ ನಾನೇನ್ ರಾಕ್ಷಸಿ ತರ ಕಾಣಿಸ್ತೀನ? ಏಯ್ ಹೌದು, ನಾನು ರಾಕ್ಷಸಿನೇ ಅಂದೆ. ಆದ್ರೆ ನಿನ್ಗೆ ಅಂದೆ ಅಂತ ಯಾಕೆ ಅನ್ಕತೀಯ? ಯಾಕೆ ನಿನಗ್ ನೀನೇ ರಾಕ್ಷಸಿ ತರ ಕಾಣಿಸ್ತೀಯಾ? ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಏ ಹುಡ್ಗಿ, ಓಯ್ ಕಾಡ್ ರಾಕ್ಷಸಿ, ನಿನ್ನೆ ಬಾಯ್ಲಿ. ಏನೇನ್ ಪ್ರಾಬ್ಲಮ್ಮು? ಪ್ರಾಬ್ಲಮ್ಮು ಇಲ್ಲ, ಬಬಲ್ ಗಮ್ಮು ಇಲ್ಲ. ನಾನು ಇಂಥವ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರ ಮಾತಾಡೋದಕ್ಕೆ ಏನ್ ವಿಷಯ ಇದೆ ನಿನ್ಗೆ? ಇರೋದಕ್ಕೆ ತಾನೇ ಬಂದಿರೋದು. ಬೇರೆ ಯಾವೊಂದು ವಿಷಯ ತಂದು ನಿಂತವ್ ಮಾತಾಡೋದಕ್ಕೆ ನನ್ಗೇನು ಹುಚ್ಚ? ಏಯ್, ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮಾತ್ಕು ಟಾಂಗ್ ಕೊಡ್ತಿದ್ಯಾ? ಮತ್ತೆ ನೀನ್ ಮಾತ್ಕು ರವ ರವ ಅಂತಿದ್ರೆ ಇನ್ನೇನ್ ಮಾಡ್ಬೇಕು? ಈಗೇನೋ ನಾನು ಹೇಳೋ ವಿಷಯನ ಸಮಾಧಾನವಾಗಿ ಕೇಳ್ತೀಯಾ ಇಲ್ವಾ? ಆಯ್ತು ಸ್ವಾಮಿ, ಅದೇನ್ ಹೇಳ್ಬೇಕು ಅಂತಿದ್ದೀರೋ ದಯವಿಟ್ಟು ಬೇಗ ಹೇಳಿದ್ರೆ ನಮಗೂ ಅನುಕೂಲ ಆಗತ್ತೆ. ಯಾಕೆಂದ್ರೆ ನಮಗೂ ಕೆಲ್ಸ ಕಾರ್ಯ ಅಂತ ಇರುತ್ತಲ್ವಾ. ಹಂಗ್ ಬಾ ದಾರಿಗೆ. ಅದು ಹೆಂಗಪ್ಪ ಹೇಳೋದು ಇವಳಿಗೆ? ಏನ್ ಅದು ಅಂತಿದ್ಯಾ? ಬೇಗ ಹೇಳು. ಆಗಿದ್ದಾಗ್ಲಿ, ಮಾದಪ್ಪನ್ ಜಾತ್ರೆ ಪಿಕ್ಚರ್ಗೋಣ್ವಾ? ವಾಟ್ ಪಿಕ್ಚರಾ? ಪಿಕ್ಚರೇ. ಟಾಕೀಸಲ್ಲಿ ಹೊಸ ಪಿಕ್ಚರ್ ಬಂದದಂತೆ, ಹೋಗೋಣ? ಏಯ್, ನಾನು ಹಂಗ್ ನೋಡ್ಬೇಡ ನೀನು. ಇದೆಲ್ಲ ನನ್ನ ಐಡಿಯಾ ಅಲ್ಲ, ಅಮ್ಮನೇ ಹೇಳಿದ್ದು. ಹಂಗೆ ನಿನ್ನ ಪೇಟೆ ಎಲ್ಲ ಸುತ್ತಾಡ್ಸ್ಕವಾ ಅಂದ್ರು. ಏಯ್, ಏನ್ ಹುಡುಕ್ತಾ ಇದೀಯಾ? ಏನಿಲ್ಲ, ಇಲ್ಲೆಲ್ಲಾದ್ರೂ ಕನ್ನಡಿ ಇದ್ಯಾ ಅಂತ ಹುಡುಕ್ತಾ ಇದ್ದೆ. ಕನ್ನಡಿನ ರೆಡಿ ಆಗಕ್ಕ? ಇಲ್ಲ, ನಿನ್ ಮೂತಿ ಹೇಗಿದೆ ಅಂತ ಅದ್ರಲ್ಲಿ ತೋರ್ಸೋದಿಕ್ಕೆ. ಏನಂದೆ ನೀನು? ನಿನ್ ಜೊತೆ ನಾನು ಮೂವಿ ನೋಡೋದಕ್ ಬರ್ಬೇಕಾ? ಊರ್ ಸುತ್ತಾಡೋದಕ್ ಬರ್ಬೇಕಾ? ಛೀ, ನಿನ್ಗೆ ಇದು ಕಾಮಿಡಿ ಅಂತ ಅನಿಸ್ತಿಲ್ಲ? ಇಲ್ ನೋಡು, ನಿಮ್ಮಮ್ಮ ಹೇಳಿದ್ರು, ದೊಡ್ಡಮ್ಮ ಹೇಳಿದ್ರು, ಚಿಕ್ಕಮ್ಮ ಹೇಳಿದ್ರು ಅನ್ನೋ ನೆಪ ಇಟ್ಕೊಂಡು ನನಗ್ ಹತ್ರ ಆಗೋದಕ್ ಬರ್ಬೇಡ. ನನಗ್ ನೀನಂದ್ರೇನೆ ಇರಿಟೇಷನ್. ಅಂತದ್ರಲ್ಲಿ ನಾನ್ ನಿನ್ ಜೊತೆ ನಿನ್ ಪಕ್ಕದಲ್ಲಿ ಕೂತ್ಕೊಂಡು ಮೂವಿ ನೋಡ್ಬೇಕಾ? ನಿನ್ ಜೊತೆ ಊರ್ ಸುತ್ತಾಡ್ಬೇಕಾ? ಅಂತ ಕನ್ಸೆಲ್ಲ ನೀನ್ ಕಾಣ್ಬೇಡ. ಅದೆಲ್ಲ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ದೊಡ್ಡ ತ್ರಿಪುರ ಸುಂದ್ರಿ ಇವಳ ಜೊತೆ ಸಿನಿಮಾಗೆ ಹೋಗಕ್ ನನ್ಗೇನ್ ಇಷ್ಟ ನೋಡು. ಅದೇನೋ ಅನ್ಲಲ್ಲ, ನನ್ನ ಮುಖ ನೋಡೋದಕ್ಕೆ ಇರಿಗೇಸನ್ನ. ಏಯ್, ನಮ್ಮಮ್ಮ ಹೇಳಿಲ್ಲ ಅಂದಿದ್ರೆ ನಿನ್ ಮುಖ ಯಾವನ್ ನೋಡ್ತಿದ್ದ?
ದೇವ್ರೆ, ಇಷ್ಟು ದಿನ ಆದ್ಮೇಲೆ ಮದುವೆ ಮಾಡ್ಸೋದ್ ಮಾಡ್ತೆ, ಹೋಗಿ ಹೋಗಿ ಕಾರ್ ರಾಕ್ಷಸಿ ಜೊತೆ ಯಾಕಪ್ಪ ಮಾಡಿಸ್ದೆ? ನಾನು ಕರ್ಮ. ಮಹಾದೇವ್ಗೆ ಹೇಳಿದ್ದೀನಿ ಕಾವ್ಯನ ಸಿನಿಮಾ ಕರ್ಕೊಂಡು ಹೋಗೋದಕ್ಕೆ. ಇಬ್ರು ಜೊತೆ ಓಡಾಡಿದ್ರೆ ಸ್ವಲ್ಪ ಹತ್ರ ಆಗ್ತಾರೆ. ಮದ್ವೆಗಾಗಿದ್ದ ರಗಳೆಲ್ಲ ಮರ್ತು ಹೋಗುತ್ತೆ. ನಮ್ ಕಾವ್ಯ ಸಿಟಿ ಹುಡುಗಿ, ಸಿನಿಮಾ ಅಂದ್ರೆ ಖಂಡಿತ ಮಹಾದೇವನ ಜೊತೆ ಹೋಗೋದಕ್ಕೆ ಒಪ್ಕೋತಾಳೆ ಅಲ್ವಾ? ಒಳ್ಳೆ ಉಪಾಯನ ಮಾಡಿದ್ರಿ ಅತ್ತಿಗೆ. ಬೆಣ್ಣೆ ಕರಗಬೇಕು ಅಂದ್ರೆ ಬೆಂಕಿ ಪಕ್ಕದಲ್ಲೇ ಇರಬೇಕು. ಇಬ್ರು ಒಟ್ಟೊಟ್ಟಿಗೆ ಓಡಾಡ್ಕೊಂಡಿದ್ರೆ ಈ ಮನಸ್ತಾಪ ಅನ್ನೋದು ಖಂಡಿತ ತಾನಾಗೆ ಕರಗೋಗುತ್ತೆ. ಅತ್ತೆ ಅಲ್ಲಿಡಮ್ಮ. ಮಾವ, ಪ್ರೇಮ, ಬೆಳಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ, ಎಲ್ಲ ಕೆಲಸ ನೀನೇ ಮಾಡ್ತಿದ್ಯಾ. ಸ್ವಲ್ಪ ರೆಸ್ಟ್ ತಗೋ, ಉಳ್ದಿದ್ ಕೆಲ್ಸನ ರಾಣಿ ಮಾಡ್ತಾಳೆ. ನೋಡಿ ಅಮ್ಮವ್ರೆ, ನನಗ್ ಒಂದು ಕೆಲ್ಸನೂ ಮಾಡಕ್ ಬಿಡದೆ ಎಲ್ಲ ಕೆಲ್ಸನೂ ಅವರೇ ಮಾಡ್ತಿದ್ದಾರೆ. ಒಂದ್ ಕಸ ಗುಡ್ಸಕ್ ಬಿಡ್ತಿಲ್ಲ, ಒಂದ್ ಪಾತ್ರೆ ತೊಳೆಕ್ ಬಿಡ್ತಿಲ್ಲ, ಕಾಫಿ ಕೂಡ ಅವರೇ ಮಾಡ್ತಿದ್ದಾರೆ. ಎಲ್ಲ ಕೆಲ್ಸನೂ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತಿದ್ದಾರೆ. ಅಯ್ಯೋ, ನಾಳೆ ಕೆಲ್ಸ ಮಾಡೋದೇನ್ ದೊಡ್ಡ ವಿಷಯನ ರಾಣಿ? ನಾನು ಈ ಮನೆ ಸೊಸೆ, ಅಷ್ಟು ಮಾಡ್ದಿದ್ರೆ ಹೇಗೆ? ಸಂಬಳ ಕೊಡ್ತೀವಿ ಅಂತ ಎಲ್ಲ ನಿನ್ ಕೈಲೇ ಮಾಡ್ಸಕ್ಕಾಗತ್ತಾ? ನಾನು ಸಣ್ಣ ಪುಟ್ಟ ಕೆಲ್ಸ ಮಾಡ್ತೀನಿ. ನೋಡ್ದ್ಯಾ ಶ್ರೀಧರ, ನನ್ ಸೊಸೆ ಎಷ್ಟು ಸಂಸ್ಕಾರವಂತೆ ಅಂತ. ಎಷ್ಟೇ ಆದ್ರೂ ಸತ್ಯಣ್ಣನ್ ಮಗಳಲ್ವಾ? ಹೌದು ಅತ್ತಿಗೆ, ಆ ದೇವ್ರು ನಮ್ಮ ಮನೆಗೆ ತಕ್ಕನಾದ ಸೊಸೆನೆ ಕೊಟ್ಟಿದ್ದಾನೆ. ಏನತ್ತೆ ಇದು? ಯಾರಿಗೋ ಲೆಟ್ರ್ ಬಂದಿರೋ ಹಾಗಿದೆ. ಅಯ್ಯೋ, ಇದು ಅಯ್ಯೋ, ಕುಕ್ಕರ್ ಕೂಗ್ತು. ಒಂದ್ ನಿಮಿಷ ಬಂದೆ. ಅಯ್ಯೋ, ಮರ್ತ ಬಿಟ್ಟಿದ್ದೀನಿ. ಬಾರೆ ರಾಣಿ. ಅದಕ್ಕೆ ಎಂತ ಕೆಲ್ಸ ಆಗೋಯ್ತು. ಲೆಟ್ರ್ ಮೇಲೆ ಕಾಫಿ ಚೆಲ್ಬಿಟ್ಟೆ. ರಾಣಿ, ಬಟ್ಟೆ ತಗೊಂಬ, ಕಾಫಿ ಚೆಲ್ಲೋಯ್ತು. ಅಲ್ಲ, ನಂಗೊಂದ್ ಲೆಟರ್ ಬಂದಿದೆ, ಅದನ್ನ ಹೇಳ್ಬೇಕು ಕೊಡ್ಬೇಕು ಅನ್ನೋದು ಬೇಡವಾ ಈ ಕಲ್ಯಾಣಿ ಅತ್ತೆಗೆ? ಸುಮ್ಮನೆ ಇಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸದ್ಯ ನಂಗೊಂದ್ ಕೆಲ್ಸ ಸಿಕ್ತಲ್ಲ, ಅಷ್ಟೇ ಸಾಕು. ಮೊದ್ಲು ಈ ಮನೆಯಿಂದ ಎಸ್ಕೇಪ್ ಆಗ್ಬೇಕು. ನಾನು ಹೊಸ್ತೀನಿ, ನೀನು ಕೆಲ್ಸ ನೋಡ್ಕೋ ಹೋಗ್. ಶೋ, ಎಂತ ಕೆಲ್ಸ ಮಾಡ್ಬಿಟ್ಟೆ ನಾನು. ಥು. ಎಂತ ಕೆಲ್ಸ ಮಾಡ್ಬಿಟ್ರಿ ನೀವು? ನಿಮ್ಗೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ? ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ಏನೋ ಕಾಫಿ ಚಳಿ ಏನೋ ಬಟ್ಟೆ ಅನ್ನೋ ತರ ಒರೆಸ್ತಿದ್ದೀರಲ್ಲ. ಜನ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿರೋದಕ್ಕೆ ಹೇಗ್ ಸಾಧ್ಯ? ಅಲ್ಲ, ನನಗ್ ಬಂದಿರೋ ಲೆಟರ್ನ ಹೇಗ್ ಇಸ್ಕೊಂಡ್ರಿ? ಯಾವ ಹಕ್ಕಿದೆ ನಿಮ್ಗೆ? ಇನ್ನೊಬ್ರಿಗೆ ಬಂದಿರೋ ಲೆಟರ್ನ ಇಸ್ಕೋಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮ್ಗೆ? ಏಯ್ ಹುಡುಗಿ, ಜಾಸ್ತಿ ಮಾತಾಡ್ತಿದ್ಯಾ ನೀನು? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಮಾದೇವ, ನೀನ್ ಸುಮ್ನೆ ಇರು. ಮತ್ತಿನ್ನೇನಮ್ಮ, ನಿನ್ಗೆ ಹಿಂಗೆಲ್ಲ ಮಾತಾಡಕ್ಕೆ ಎಷ್ಟು ಧೈರ್ಯ ಅವಳಿಗೆ? ಕಾವ್ಯ, ನೀನ್ ನಮ್ಮಮ್ಮಂಗೆ ಹಿಂಗೆಲ್ಲ ಮಾತಾಡಂಗಿಲ್ಲ. ಫಸ್ಟ್ ಅದನ್ನ ನೀವು ಅವ್ರಿಗೆ ಹೇಳಿ. ಅವ್ರಿಗೆ ನನಗ್ ಬಂದಿರೋ ಲೆಟರ್ನ ಇಸ್ಕೋಬೇಕು, ಅದ್ರ ಮೇಲೆ ಕಾಫಿ ಯಾಕೆ ಚೆಲ್ಬೇಕಿತ್ತು? ಕೊಡ್ರಿ ಇಲ್ಲಿ, ಕೊಡಿ ಅಂದೆ. ಕಾವ್ಯ, ಒಂದ್ ನಿಮಿಷ ಇಲ್ಲೇ ಇರು, ಬಂದೆ.
ಕಾವ್ಯ, ಅದು ಮಹಾದೇವನಿಗೆ ಬಂದಿರೋ ಲೆಟರ್. ನಿನ್ ಲೆಟರ್ನ ದೇವ್ರ ಮುಂದೆ ಇಟ್ಟಿದ್ದೆ, ತಗೋ. ಐ ಆಮ್ ಸಾರಿ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ಟೆ. ಪರವಾಗಿಲ್ಲಮ್ಮ, ಒಂದೊಂದ್ಸಲ ಈ ಥರ ಎಲ್ಲ ಆಗ್ತಿರತ್ತೆ. ಮಾ, ನೀನ್ ನನ್ನ ತಡಿಬಾರ್ದಿತ್ತು ಕಣಮ್ಮ. ಇವತ್ತು ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತಿದ್ದೆ. ಅಲ್ಲ, ನಿನ್ ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೂ ಎಷ್ಟು ಉಡಾಪೆಯಿಂದ ಕ್ಷಮೆ ಕೇಳ್ಬಿಟ್ಟು ಹೋಯ್ತಾಳು ನೋಡು. ಅವಳಿಗೆ ಹೇಳ್ದಷ್ಟು ಜಾಸ್ತಿ ಮಾಡ್ತಾಳೆ. ಇವತ್ತು ನನ್ನ ತಡಿಬೇಡಮ್ಮ, ಅವಳಿಗೆ ಹೇಳದನ್ನು ಹೇಳ್ಬೇಕು ನಾನು. ಮಾದೇವ, ನಿಲ್ಲು. ಹೋಗ್ಲಿ ಬಿಡ ಪಾಪ, ಏನೋ ತಪ್ಪು ತಿಳ್ಕೊಂಡು ಹಾಗೆ ಮಾತಾಡಿದ್ಲು. ಏನಮ್ಮ ಪಾಪ, ದೊಡ್ಡವರು ಚಿಕ್ಕವರು ಅನ್ನೋ ಅರಿವಿಲ್ಲ ಅವಳಿಗೆ. ಅವಳು ನನಗೆ ಏನ್ ಮಾಡಿದ್ರು ನಾನು ತಡ್ಕತ್ತಿದ್ದೆ. ಆದ್ರೆ ನಿನ್ ತಂಟೆಗೆ ಯಾರಾದ್ರೂ ಬಂದ್ರೆ ಅದ್ ಯಾವನೇ ಆಗಿರ್ಲಿ, ನಾನು ಸುಮ್ನೆ ಬಿಡಕ್ಕಿಲ್ಲ. 4 ಅಕ್ಷರ ಓದ್ಬಿಟ್ಟಿದ್ದೀನಿ, ಯಾರ್ಗ್ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ಅನ್ಕೊಂಡ್ಬಿಟ್ಟವಳೆ. ಮಹಾದೇವ, ಸಮಾಧಾನ ಮಾಡ್ಕೊ. ಪಾಪ ಕಣ ಅವಳು, ಇಷ್ಟ ಇಲ್ಲದೆ ಈ ಮದ್ವೆ ಆಗಿ ನಮ್ಮನೆಗೆ ಸೇರಿದಾಳು. ಅವಳು ಕೋಪ ಸಿಟ್ಟು ಬರೋದೆಲ್ಲ ಸಹಜನೇ. ಇದೆಲ್ಲ ಸ್ವಲ್ಪ ದಿನ, ಆಮೇಲೆಲ್ಲ ಸರಿ ಹೋಗುತ್ತೆ. ಅದು ಅಲ್ಲದೆ ನಮ್ ರಾಮ್ ಅವ್ರ ಅಕ್ಕನ ಕಿಡ್ನಾಪ್ ಮಾಡಿದಕ್ಕೆ ತಾನೆ ಕೆಲ್ರು ಬದುಕು ಹೀಗಾಗಿದ್ದು. ಮಹಾದೇವ, ಸ್ವಲ್ಪ ದಿನ ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೀನ್ ನೋಡ್ಮೇಲೆ ಕೋಪ ಮಾಡ್ಕೋಬಾರ್ದು. ಅದು ಅಲ್ಲದೆ ಅವಳು ಸಿಟಿಲಿ ಹೋದ್ರೆ ಹುಡುಗಿ, ಅವಳ ಮನ್ಸು ತುಂಬಾ ಸೂಕ್ಷ್ಮ ಆಗಿರತ್ತೆ. ನೀನ್ ಹೊರಟಾಗಿ ಮಾತಾಡಿ ಅವಳ ಮನ್ಸನ್ನ ನೋಯಿಸ್ಬೇಡ, ಅರ್ಥ ಆಯ್ತಾ? ಅದು ಏನಾರ ಆಗಿರ್ಲಿ ಕಣಮ್ಮ, ನಿನಗೆ ಯಾರಾದ್ರೂ ಏನಾದ್ರು ಅಂದ್ರೆ ನನ್ಗೆ ಸಹಿಸ್ಕೊಳಕ್ ಆಗಕ್ಕಿಲ್ಲ. ನೀನ್ ಹೀಗೆ ಹೇಳಿದ್ರೆ ಕೇಳಲ್ಲ ಅನ್ಸತ್ತೆ. ಬಾ ನನ್ ಜೊತೆ. ಅಮ್ಮ, ಎಲ್ಲಿಗಮ್ಮ? ಅಂತೂ ಇಂತೂ ನಾನು ಕಷ್ಟಪಟ್ಟಿರೋದಕ್ಕೆ ಸಾರ್ಥಕ ಆಯ್ತು. ಕಾವ್ಯ, ಅಕ್ಕ, ಮುಖ ಯಾಕೆ ಒಂಥರ ಇದೆ? ಯಾರಾದ್ರೂ ಏನಾದ್ರು ಅಂದ್ರ? ನನಗೆ ಈ ಮನೇಲಿ ಯಾರು ಏನು ಅನ್ನಲ್ಲ. ಮತ್ ಏನಾಯ್ತೆ? ಏನ್ ಕಾರಣ? ನೀನೆ